ನಮ್ಮ ಟ್ರಸ್ಟ್ ನಾನು ಶಾಸಕನಾಗಿ ತೀರ್ಮಾನ ಮಾಡಿದ್ದೇನೆ. ಪ್ರತಿ ವರ್ಷ 25 ಮಕ್ಕಳಿಗೆ UPSCಗೆ ಕಳಿಸತಕ್ಕಂಥ ಕೆಲಸವನ್ನ ನಮ್ಮ ಊರು, ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿರ್ತಕ್ಕಂಥ ಊರು ಮಹಾಲಕ್ಷ್ಮಿ ಭಾಗ ಕಾಮಾಕ್ಷಿ ಪಾಳ್ಯ. ನಾವು ಯಾರು ಇಲ್ಲಿ ಭೂಮಿ ಮೇಲೆ ಶಾಶ್ವತ ಅಲ್ಲ. ನಾವು ನೀವೆಲ್ಲ ನನ್ನ 4 ಬಾರಿ MLAಗಳನ್ನಾಗಿ ಮಾಡಿದ್ರಿ, ನೀವು ನಿಮ್ಮ ಕುಟುಂಬ ಮಾಡಿದ್ರಿ. ನನ್ನ ಊರಿಗೆ ಇವತ್ತು ಆಗಿರ್ತಕ್ಕಂಥ 4 ಶಾಲೆ ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆಗಳನ್ನು ಮಾಡಿದ್ದೇನೆ. ಡಯಾಲಿಸಿಸ್ ಸೆಂಟರ್ ಸುಮಾರು 40,000 ನಂಬರ್ ಡಯಾಲಿಸಿಸ್ ಅನ್ನ ಮಾಡ್ತಾ ತೀರ್ಮಾನ ಮಾಡಿ ನಾವು ನಮ್ಮ ಕುಟುಂಬ, ನಮ್ಮ ಟ್ರಸ್ಟ್, ನಮ್ಮ ಜಯರಾಮಣ್ಣವರು, ವೆಂಕಟೇಶ್ ಅವರು, ವೆಂಕಟೇಶ್ ಮೂರ್ತಿ, ನಮ್ಮ ಶ್ರೀನಿವಾಸ್ ಅವರು, ನಮ್ಮ ಎಲ್ಲ ಟ್ರಸ್ಟಲ್ಲಿರ್ತಕ್ಕಂಥ ಎಲ್ಲರೂ ತೀರ್ಮಾನ ಮಾಡಿ ಈ ಪುಸ್ತಕವನ್ನ ನಮ್ಮ DDPI, BEO, ಕಮಿಷನರ್ಗೆ ಕಳಿಸ್ಕೊಟ್ಟು 5 ತಜ್ಞರಿಂದ ಈ ಪುಸ್ತಕವನ್ನ ಕೊಟ್ಟರೆ ಮಕ್ಕಳಿಗೆ ಉಪಯೋಗ ಆಗುತ್ತಾ ಇಲ್ಲ ಅಂತಕ್ಕಂಥದ್ದು ಇದು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪುಸ್ತಕವನ್ನ ಮಾಡಿರ್ತಕ್ಕಂಥದ್ದು. ಇದು ಬರೀ 1 ವರ್ಷಕ್ಕಲ್ಲ. ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಎಲ್ಲೋ ಒಂದ್ಸಲಿ ಚಪ್ಪಾಳೆ ಬರ್ತು. ಅವರು ಇನ್ನು 16 ವರ್ಷ ಈ ದೇಶದ ಪ್ರಧಾನಿ ಆಗಬೇಕು. ಈ ದೇಶ ವಿಶ್ವದಲ್ಲೇ 3ನೇ ಸ್ಥಾನಕ್ಕೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ಅಂತ ಅವರ ಕುಟುಂಬ ಇಲ್ಲ, ಇಡೀ ದೇಶನೇ ಅವರ ಕುಟುಂಬ. ಇವತ್ತು ವಿಶ್ವದ ಯಾವುದೇ ಭಾಗಕ್ಕೆ ಹೋದ್ರೆ ಇವತ್ತು ಭಾರತ ಅಂತಂದ್ರೆ, ಇಂಡಿಯಾ ಅಂತಂದ್ರೆ ನಮ್ಗೆ ಗೌರವ ಕೊಡ್ತಕ್ಕಂಥ ದಿನಗಳನ್ನ ಕಂಡಿದ್ದೀವಿ. ಈ 2 ದಿನ ಕಾರ್ಯಕ್ರಮ ಇದು ಮಾಡಿದ್ದು, ಮತ್ತೆ 19 ಆದ್ಮೇಲೆ ಶಾಲಾ ಮಕ್ಕಳಿಗೂ ರಜೆ ಇರೋದ್ರಿಂದ ನಮ್ಮ ಟೀಚರ್ಸ್ ಯಾರು ಸಿಗೋದಿಲ್ಲ. ಸೆನ್ಸಸ್ ಹಾಕಿದ್ದಾರೆ 8ನೇ ತಾರೀಕು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರ ಕಚೇರಿಯಲ್ಲಿಂದು ಏನು ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ವಿದ್ಯಾರ್ಥಿ ಮಿತ್ರ ಅನ್ನುವ ಒಂದು ಪರೀಕ್ಷಾ ಸಾಧನ ಬುಕ್ಕನ್ನು ಶಾಸಕರ ಕಚೇರಿಯಲ್ಲಿ ಇವತ್ತು ಶಾಸಕರಾದ ಗೋಪಾಲಯ್ಯನವರು ವಿತರಣೆ ಮಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ N. ಜಯರಾಮಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ಕಾರ. ಇವತ್ತು ಏನು ಕ್ಷೇತ್ರದ ಶಾಲಾ ಮಕ್ಕಳಿಗೆ ಶಾಸಕರು ಏನು ವಿದ್ಯಾರ್ಥಿ ಮಿತ್ರವನ್ನು ತಮ್ಮ ಟ್ರಸ್ಟಿಂದ ಕೊಡ್ತಾ ಇದ್ದೀರಾ, ಹೇಳಿ ಸರ್ ಅದ್ರ ಬಗ್ಗೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಟ್ರಸ್ಟ್ ವತಿಯಿಂದ ಈ ನಮ್ಮ ಶಾಸಕರು ಗೋಪಾಲಣ್ಣವರು 9,000 ಬುಕ್ಸನ್ನು ಮಾಡಿದ್ದಾರೆ. ಪರೀಕ್ಷಾ ಮಿತ್ರ ಅಂತೇಳಿ ಆ ಬುಕ್ಸನ್ನು ಸಿಟ್ಟಿ, ಆ ಬುಕ್ಕಲ್ಲಿ ಈ ರಾಜ್ಯದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಕಂಡಿದ್ದೇವೆ ನಾವು. ಅದನ್ನು ಗಮನಿಸಿ ಶಾಸಕರು ಲೆಕ್ಚರರ್ಸ್ನ, ಪ್ರಿನ್ಸಿಪಾಲರ್ನ ಎಲ್ಲನೂ ಕರೆದು ಅಧ್ಯಯನ ಮಾಡಿ ಇನ್ನೇನು ಸೇರಿಸ್ಬೋದು ಅದಕ್ಕೆ ಆ ಬುಕ್ಸ್ಗೆ ಅಂತ ಒಂದಷ್ಟು ಸೇರಿಸಿ 10th ಮಾತ್ರ ಬೇಡ, 8th, 9th, 10th ಕೊಟ್ಟರೆ ನಮ್ಮ ಕ್ಷೇತ್ರದ ಮಕ್ಕಳಿಗೆ ಯಾತಕ್ಕೆ ಒಳ್ಳೇದಾಗಬೇಕು, ಒಳ್ಳೆ ರಿಸಲ್ಟ್ ಬರಬೇಕು, ಅವ್ರ ಜ್ಞಾನಾರ್ಜನೆ ಬೆಳಿಬೇಕು ಮಕ್ಕಳಿಗೆ ಅಂತೇಳಿ ಇವತ್ತು 8th, 9th, 10th ಕರೆಸಿ ಈ ನಾಗರು ಇಲ್ಲಿ ಮೊನ್ನೆ ನಂದಿಲೇಟು ಕೊಟ್ಟಿವಿ, ಮೊನ್ನೆ ಕರ್ನಾಟಕ ಕೊಟ್ಟಿವಿ, ಇವತ್ತು ನಾಗ್ಪುರಕ್ಕೆ ಕೊಟ್ಟಿವಿ. ನಾಗ್ಪುರದಲ್ಲಿ 1,700 ಮಕ್ಕಳಿದ್ದಾರೆ. 1,700 ಮಕ್ಕಳಿಗೂ ಸಂಪೂರ್ಣವಾಗಿ ಕರೆಸಿ ಪೇರೆಂಟ್ಸ್ನ ಕರೆಸಿ ಅವ್ರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಸೊ ಈ ಒಂದು ವಿಚಾರ ಅಂದರೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಶಾಸಕರಿಗೆ ಪಾತ್ರ ವಹಿಸ್ಬೇಕನ್ನೋ ವಿಚಾರ, ಈ ರೀತಿ ಬುಕ್ಸ್ ಕೊಡಬೇಕನ್ನೋದು ಒಂದು ವಿಚಾರ ಹೊಳೆದಿದ್ದು ಯಾವ ರೀತಿ, ನೀವು ಏನು ಶಾಸಕರಿಗೆ ಈ ವಿಚಾರದಲ್ಲಿ ಸಲಹೆ ಕೊಟ್ರಿ? ಈಗಾಗಲೇ ಈ ಬುಕ್ಸ್ನ 10th ಓದಿ ರಾಜ್ಯಕ್ಕೆ ಮೊದಲು ಬಂದಿದೆ ಮಗು, ಅದನ್ನು ಗಮನಿಸಿ ಯಾತಕ್ಕೆ ನಮ್ಮ ಕ್ಷೇತ್ರ ಕೊಡಬಾರ್ದು ಅಂತೇಳಿ ಅದನ್ನು ಎಲ್ಲನೂ ಮಕ್ಕಳನ್ನ ಕರೆಸಿ ಕೊಡುವಂಥದ್ದು. 10th ಮಾತ್ರ ಕೊಟ್ಟರೆ ಸಾಲದು, 8th, 9th ಕೊಟ್ಟರೆ 3 ವರ್ಷಕ್ಕೂ ಅನುಕೂಲ ಆಗ್ತದೆ. ಆ ಬುಕ್ಸ್ನ ಮತ್ತೆ ಶಾಲೆಗೆ ತಲುಪಿಸಿ ಮುಂದೆ ಬರುವಂಥ ಪೀಳಿಗೆಗೆ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲ ಶಾಲೆ ಮಕ್ಕಳು ಕರೆಸಿ ಕೊಟ್ಟಿದ್ದ ಕೆಲಸವಾಗಿದೆ. ಭಾಳ ಖುಷಿಪಟ್ಟಿದ್ದಾರೆ. ಅಲ್ಲಿ ಏನಾಗುತ್ತೆ 6 ಸಬ್ಜೆಕ್ಟ್ಸು ಇದೆ ಹೊರಗಡೆ. ಎಲ್ಲ ಮಕ್ಕಳು ಓದಿ ಟೀಚರ್ಸ್ ಓದಿದ್ದಾರೆ ಮಕ್ಕಳನ್ನ ಆಲ್ರೆಡಿ. ಅದಕ್ಕೆ ಭಾಳ ನಮಗೂ ಬೇಕು ಟೀಚರ್ಸ್ ಅಂತ ಕೇಳಿದ್ದಾರೆ. ನಮಗೂ ಕೊಡಿ, ನಾವು ಓದಿ ಮನೇಲಿ ಅದನ್ನ ಮಕ್ಕಳು ಪಾಠ ಮಾಡೋಕ್ಕೆ ಅನುಕೂಲ ಆಗಂತ ಆ ಟೀಚರ್ಸ್ ಎಲ್ಲ ಒಂದು ಕೊಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡಿದ್ದೀವಿ. ಎಲ್ಲೋ ಒಂದು ಕಡೆ ರಾಜ್ಯದ 224 ಶಾಸಕರಿದ್ದರೂ ಕೂಡ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಶಾಸಕರ ಏನು ಶಾಲೆಗಳ ಉನ್ನತೀಕರಣ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ, ವಿಶ್ವ ದರ್ಜೆಯ ಶಿಕ್ಷಣವನ್ನು ಕೊಡೋಕ್ಕೆ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ತಾವು ಕೂಡ ಒಬ್ಬ ಮುಖಂಡರಾಗಿ ಏನು ಹೇಳ್ತೀರಿ? ಗೋಪಾಲಣ್ಣವರ ಕನಸು ಒಂದು ಕಡೆ ಶಿಕ್ಷಣಕ್ಕೆ, ಒಂದು ಕಡೆ ಆರೋಗ್ಯಕ್ಕೆ, ಒಂದು ಕಡೆ ಅಭಿವೃದ್ಧಿಗೆ, ಮೂರನ್ನೂ ಈ ಕ್ಷೇತ್ರದಲ್ಲಿ ಮಾಡ್ತಾಯಿದ್ದಾರೆ. ಅಕ್ಕಪಕ್ಕ ಕ್ಷೇತ್ರದ್ದು ಯೋಚನೆ ಮಾಡ್ತಾರೆ, ಹೆಂಗೆ ಗೋಪಾಲ ಇಷ್ಟೊಂದು ಕೆಲಸ ಮಾಡ್ತಾರೆ ಅಂತ. ಮಾಡಬೇಕು ಅಂತ ಮನಸ್ಸಿದೆ ಅವರಿಗೆ. ನಮ್ಮ ಕಾರ್ಯಕರ್ತರು, ಮುಖಂಡರು ಎಲ್ಲ ಕರೆಸಿ ಮಾಡಿದ್ದಾರೆ. ವಿಶೇಷವಾಗಿ ನಿನ್ನೆ ಮೋದಿಜಿಯವರ ಹುಟ್ಟದಬ್ಬ, ಆ ಪ್ರಯುಕ್ತ ಮಕ್ಕಳು ತಲುಪಬೇಕು ಅಂತೇಳಿ ನಿನ್ನೆಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ 9,000 ಜನ ಮಕ್ಕಳು ಕೂಡ ಕೊಡಬೇಕು ಅಂತೇಳಿ ಇವತ್ತು ಪ್ರಯತ್ನವನ್ನು ಮಾಡಿದ್ದೀವಿ.
ಮೋದಿಯವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಸಪ್ತಾಹ ಮಾಡ್ತಾ ಇದ್ದಾರೆ BJP ವತಿಯಿಂದ. ತಾವು ಕೂಡ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀರಾ. ಇವತ್ತು ಬುಕ್ ಸೇರಿದಂತೆ ಇನ್ನು ಮುಂದುವರೆದ ಭಾಗವಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ? ಮೋದಿಜಿಯವರ ಕರೆ ಮೇರೆಗೆ ಎಲ್ಲವನ್ನು ಏನು 18 ನಮಗೆ ಬ್ಲಡ್ ಕ್ಯಾಂಪ್ ಮಾಡೋಂಥದ್ದು, ಬುಕ್ಸ್ ಕೊಡೋಂಥದ್ದು, ಸ್ಪೋರ್ಟ್ಸ್ ಇರ್ಬೋದು, ಸಸಿ ನೆಡುವಂಥದ್ದು ಎಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ನಮಗೂ ಕೂಡ ಪಾರ್ಟಿ ಆಫೀಸಿಂದ BJP ಪಾರ್ಟಿಸ್ ಬಂದಿದೆ. ಅದೇ ರೀತಿ ನಮ್ಮ ಲೀಡರ್ಗಳನ್ನ ಕರೆದು ನಾವು ಈಗಾಗಲೇ ಶುರು ಮಾಡಿದ್ದೀವಿ. ಸರ್, ಇದನ್ನು ಹೊರತುಪಡಿಸಿ BJPಯಲ್ಲಿ ಒಂದು ಲಿಖಿತ ನಿಯಮ ಇತ್ತು. 75 ವರ್ಷ ದಾಟಿದವರಿಗೆ ಅಧಿಕಾರದಿಂದ ಕೆಳಗಿಳಿಬೇಕನ್ನೋ ಒಂದು ಮಾನದಂಡದಂತೆ ನಿಮ್ಮ ಜನಪ್ರಿಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಅನ್ವಯಿಸ್ತು. ಅವ್ರು ರಿಟೈರ್ಡ್ ಆದರು. ಈಗ ಮೋದಿ ಅವರಿಗೆ ಅದು ಅನ್ವಯ ಆಗಲ್ವಾ? ಇದು ಯಾವುದೇ ಸರ್ಕಾರ ಮಾಡಿದ್ದಲ್ಲ. ಇದು RSS ಅವರು ಇದನ್ನು ಮಾಡಿದರು. ಮೊನ್ನೆ ತಾವು ವಾಪಸ್ ತೊಗೊಂಡಿದ್ರು. ಆಲ್ರೆಡಿ ಅವರು RSS ಅವರು ಅದನ್ನು ಮಾಡಿದ್ರು. ಅದನ್ನು ಮಾಡಬೇಕಾಗಿ ರೀತಿ 75 ವರ್ಷ ಆದಮೇಲೆ ಬೇಡ ಅಂತ ಅದು ಒಪ್ಕೊಂಡು ಆ ಕಾಲಾವಕಾಶದಲ್ಲಿ ಮಾಡಿದರು. ಈಗ ಮತ್ತೆ ಅದು ವಾಪಸ್ ತೊಗೊಂಡಿರೋದ್ರಿಂದ ಇದೇನು ಅವಧಿ ಇಲ್ಲ ಇದು ಅಂತ. ಅಂದರೆ ಮೋದಿಯವರಿಗೆ BJP ಅನಿವಾರ್ಯನಾ? ಖಂಡಿತ. ಈ ವರ್ಷ ಅಲ್ಲ, ಅವ್ರು ಭಗವಂತ ಎಲ್ಲಿವರೆಗೂ ಆಯಿಸ್ಕೊಟ್ಟಿದ್ದು ಅಲ್ಲಿವರೆಗೂ ಹುದ್ದೆಯಲ್ಲಿದ್ದರೆ ಈ ದೇಶ ಮುಂದುವರಿಯುತ್ತೆ. ಮಾತಾಡೋದು